ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಲಾಂಗ್ ಆಯಿತು, ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಇವತ್ತು ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡಿರ್ತಾರೆ, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ರೆಸಿಪಿ ಇವತ್ತು. ಇನ್ನು ಚಪಾತಿ ಎಲ್ಲ ಮಿದ್ದಿಟ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಹಿಟ್ಟೆಲ್ಲ ಜಡಿ ಹಿಡ್ದು ಉಪ್ಪು ಮತ್ತು ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು ಈ ಥರ ಮಿದ್ದಿಟ್ಕೊತೀನಿ, ಸಾಫ್ಟಾಗಿ ಬರಲಿ ಅಂತ. ಒಂದು ಹಾಫ್ ಆನ್ ಅವರ್ ಹಿಂಗೆ ಬಿಟ್ಟರೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಈಗ ಹೀರೆಕಾಯಿ ಮೇಲೆ ಎಲ್ಲ ಇರುತ್ತಲ್ಲ, ಆ ಥರ ಸಿಪ್ಪೆ ಎಲ್ಲ ತೆಗೆದು ಬಿಡಬೇಕು. ಅಷ್ಟು ನೀಟಾಗಿ ಅಂದರೆ ಸ್ವಲ್ಪ ಲೈಟಾಗಿ ತೆಗಿಬೇಕು. ಈ ಥರ ತಗೊಂಡಿನ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ. ನನಗೆ ಬೇಗ ಬೇಯಬೇಕು ಅಂತೇಳ್ಬಿಟ್ಟು ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಒಂದು 3 ಈರುಳ್ಳಿ ಚಿಕ್ಕ ಚಿಕ್ಕವು, ಅದು ಸಣ್ಣ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದೆರಡು ಟೊಮೊಟೊ ಸಣ್ಣಗೆ ಕಟ್ ಮಾಡಿ ಇಟ್ಕೊತೀನಿ, ಒಂದು ಚಿಕ್ಕವು 2 ಟೊಮೊಟೊ. ನಾನಿಲ್ಲಿ ಹಸಿರುಮೆಣ್ಸಿನ್ಕಾಯಿ ಏನೂ ಹಾಕ್ತಾಯಿಲ್ಲ, ಸಾಂಬಾರು ಪೌಡ್ರೆ ಹಾಕೋಣ ಅಂತ. ಯಾಕಂದರೆ ಮಕ್ಕಳು ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ, ಸುಮ್ಮನೆ ಖಾರ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಸಾಂಬಾರು ಪೌಡ್ರೆ ಹಾಕ್ತಾಯಿದ್ದೀನಿ. ಇನ್ನು ಸ್ಟವ್ ಆನ್ ಮಾಡ್ಕೊಂಡು ಇವಾಗ ಒಂದು ದೊಡ್ಡದು ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಎಷ್ಟು ಬೇಕೋ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆಲೇ ಬೇಯೋದ್ರಿಂದ ಇದು ನೀರೇನು ಹಾಕ್ಕೊಳ್ಳೋದಿಲ್ವಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಒಂದು 2-3 ಟೇಬಲ್ ಅಷ್ಟೇ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕಲರ್ ಬರೋ ಥರ ಹುರ್ಕೊಬೇಕು. ಇನ್ನು ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗಲಿ ಅಂತ ಉಪ್ಪು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸಾಫ್ಟ್ ಆಗಲಿ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಇವಾಗ ಕಡೆ ಹಾಲು ಕಾಯಿಸ್ತಾ ಇದ್ದೀನಿ ನಾನು. ಹಂಗೆ ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ. ಹಾಲು ಕಾಯಿಸಿ ಮಕ್ಕಳಿಗೆ ಒಂದು ಸ್ವಲ್ಪ ಹಾರ್ಲಿಕ್ಸ್ ಹಾಕಿ ಅವರಿಗೂ ಕೊಡ್ತಾಯಿದ್ದೀನಿ. ಎದ್ದಿದ್ರು ಅಷ್ಟು ಬೇಗ. ಬೆಳಗ್ಗೆ ಒಂದು 6:45 ಆಗಿತ್ತು ಟೈಮು. ಒಂದೊಂದು ದಿನ 7 ಗಂಟೆ ಆಗುತ್ತೆ ಎದ್ದೇಳೋದು, ಬೇಗ ಎದ್ದೇಳೋದೇ ಇಲ್ಲ. 8:30ಗೆ ಇರೋದು ಸ್ಕೂಲ್, ಹಂಗಾಗಿ ಎದ್ದೇಳ್ತಾರೆ. ಇವಾಗ ಅವರಿಗೂ ಹಾಲೆಲ್ಲ ರೆಡಿ ಮಾಡಿ ಇವಾಗ ಹೀರೆಕಾಯಿ ಹಾಕಿದ್ದೀನಿ. ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಹೀರೆಕಾಯಿ ಹಾಕ್ಕೊಬೇಕು. ಇವಾಗ ಹಂಗೆ ತಟ್ಟೆ ಮುಚ್ಚಿಕ್ಬಿಟ್ಟು ಅದು ಬೇಯ್ತಾ ಇರಲಿ. ಇವಾಗ ಇವ್ರಿಗೆ ಹಾಲು ಕೊಟ್ಟು ನೋಡಿ, ಇವಾಗ ಎದ್ದು ಬಂದಳು. ಮುಖ ಎಲ್ಲ ಹೆಂಗೆ ಮಾಡ್ಕೊಂಬರ್ತಾಳೆ. ಬೆಳಗ್ಗೆ ಟೈಮ್ ಎದ್ದೊಳಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಯಾಕಂದರೆ ಸಂಜೆ ಬರೋದೇ 6 ಗಂಟೆ ಆಗಿಬಿಡುತ್ತೆ. ಬೆಳಿಗ್ಗೆ 8:30ಇಂದ ಸಂಜೆ 6 ಗಂಟೆ ತನಕ ಇರುತ್ತೆ. ಟ್ಯೂಷನ್ ಎಲ್ಲ ಮುಗಿಸ್ಕೊಂಬರ್ತಾಳೆ. ಪಾಪ ನಿದ್ದೆನೇ ಸಾಲಲ್ಲ. ಇನ್ನು ಮನೇಲೂ ಬಂದು ಬರೀತಾಳೆ, ಒಂದು 10-10:30 ತನಕ ಬರೀತಾಳೆ. ಹಂಗಾಗಿ ಫುಲ್ ಟಯರ್ಡ್ ಆಗಿಬಿಟ್ಟಿರುತ್ತೆ. ಇನ್ನು ನನ್ನ ಚಿಕ್ಕ ಮಗಳಂತೂ ಎದ್ದೇ ಇಲ್ಲ, ಮಲ್ಕೊಂಡೇ ಇದ್ದಾಳೆ ಬಂದು ಸೋಫಾ ಮೇಲೇ. ಇನ್ನು ಇವರಿಗೆ ಎಬ್ಬರಿಸೋದೇ ದೊಡ್ಡ ಕೆಲಸ ಬೆಳಗ್ಗೆ ಟೈಮ್. ನನಗೆ ಎಲ್ಲರಿಗೂ ಹಂಗೆ ಇರುತ್ತೆ ಬೆಳಗ್ಗೆ ಟೈಮ್, ಮಕ್ಳಿಗೆ ಸ್ಕೂಲಿಗೆ ಕಳ್ಸೋರು ಮನೇಲಿ ಹಿಂಗೆ ಇರುತ್ತೆ. ಇನ್ನು ಈ ಕಡೆ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪೌಡ್ರ್ ಹಾಕಿ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಇದ್ರದ್ದು ಈಸಿಯಾಗಿ ಮಾಡ್ಕೊಬೋದು, ಬೇಗ ಆಗಿಬಿಡುತ್ತೆ. ಒಬ್ಬೊಬ್ಬರು ಕಡಲೆ ಬೀಜ ಹುರಿದು ಪುಡಿ ಮಾಡಿನೂ ಹಾಕ್ಕೊತಾರೆ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ, ಬಟ್ ನಾನು ಈ ಥರ ಕ್ವಿಕ್ಕಾಗಿರಲಿ ಅಂತ ಈ ಥರ ಮಾಡಿರ್ತೀನಿ. ಚೆನ್ನಾಗಿದೆ, ಈಸಿ ರೆಸಿಪಿ. ಒಂದ್ಸಲ ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿ ನೀವು. ಇನ್ನು ಒಂದು 20 ನಿಮಿಷ ಈ ಥರ ಹಿಟ್ಟೆಲ್ಲ ಮಿದ್ದಿಟ್ಬಿಟ್ಟಿದ್ದೆ, ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಮಾಡ್ತಾಯಿದ್ದೀನಿ ಚಪಾತಿ, ಟೈಮು ಕೂಡ ಆಗ್ತಾಯಿತ್ತು. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈ ಥರ ನಾನು ಒಬ್ಬೊಬ್ಬರು ಎಣ್ಣೆ ಎಲ್ಲ ಹಾಕ್ಕೊಂಡು ಚಪಾತಿ ಲಟ್ಟಿಸ್ತಾರೆ, ನಂಗೆ ಎಣ್ಣೆಲೆಲ್ಲ ಹಾಕ್ಕೊಂಡು ಮಾಡೋಕ್ಕೆ ಬರೋಲ್ಲ, ಎಣ್ಣೆನೇ ಹಾಕ್ಕೊಂಡು ಮಾಡ್ತಾರಲ್ಲ ಆ ಥರ. ನಾನು ಈ ಥರ ಹಿಟ್ಟೆ ಹಚ್ಕೊತೀನಿ, ಈಸಿ ಇರುತ್ತೆ ನನಗೆ ಅಂತೇಳ್ಬಿಟ್ಟು. ಎಷ್ಟು ತೆಳುವಾದರೂ ತಟ್ಬೋದು ಈ ಥರ, ಅಷ್ಟು ತೆಳುವಾಗಿ ಬರುತ್ತೆ. ಸ್ವಲ್ಪ ಉಬ್ಕೊಂಡು ಡಬಲ್ ಲೇಯರ್ ಬರಬೇಕಂದ್ರೆ ಒಂದು ಸ್ವಲ್ಪ ಮಂದಕ್ಕೆ. ಇವಾಗ ಚಪಾತಿ ಎಲ್ಲ ರೆಡಿ ಆಯಿತು, ಮಕ್ಕಳಿಗೆ ಕೊಟ್ಟು ಅವ್ರಿಗೆ ರೆಡಿ ಮಾಡಬೇಕು. ಆಲ್ರೆಡಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ, ನಾನು ತಿಂಡಿ ಕೊಡಬೇಕಷ್ಟೇ ಇವಾಗ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನನಗೆ ಮಾತಾಡ್ತಾ ಇದ್ದರೆ. ಇಲ್ಲಿ ತರಕಾರಿ ಮತ್ತು ಅದು ಇದೆಲ್ಲ ನಮ್ಮ ಮನೆ ಹತ್ರ ಮಾರ್ಕೊಂಬರ್ತಾಯಿದ್ದಾರೆ, ಅವ್ರದ್ದು ಸೌಂಡ್ ಕೇಳಿಸ್ತಾ ಇದೆ. ಅದೇ ಸೌಂಡ್ ಬರ್ತಾ ಇದೆ ಇಲ್ಲಿ ನನಗೆ. ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.